ನಮಸ್ಕಾರ. ಇವತ್ತು ನಾನು ಬಂದುಬಿಟ್ಟು ಕುವೈತಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ಸೆಂಟರ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮ ಇಂಡಕ್ಷನ್ ಸ್ಟವ್ವು ಸ್ವಲ್ಪ ಹಾಳಾಗಿತ್ತು, ವರ್ಕ್ ಆಗ್ತಾ ಇಲ್ಲ. ಮೊನ್ನೆ ತಾನೇ ತೊಗೊಂಡೋಗಿ ಕೊಟ್ಟು ಬಂದಿದ್ದೆ. 2.5 kg ಚಾರ್ಜ್ ಮಾಡಿದರು. ಮತ್ತೆ ನೋಡಿ ಈ ಥರ ಸೌಂಡ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ಸರ್ವಿಸ್ ಸೆಂಟ್ರ್ ತೊಗೊಂಡೋಗ್ತಾ ಇದ್ದೀನಿ. ಇದೇ ಸರ್ವಿಸ್ ಸೆಂಟರು. ಇಲ್ಲಿ ಬಂದುಬಿಟ್ಟು ಎಲ್ಲ ಥರ ಎಲೆಕ್ಟ್ರಾನಿಕ್ ಐಟಮ್ಸ್ನ ನಾವು ಸರ್ವಿಸ್ ಮಾಡಿಸ್ಕೊಳ್ಬೋದು. ಈಗ ನಮ್ಮದು ಮಿಕ್ಸಿ ಗ್ರೈಂಡರ್ ಕೆಟ್ಟೋದ್ರೂ ಮತ್ತು ಟಿ ವಿ ಹೇಗೆಲ್ಲ ಥರ ಇಂಡಿಯಾದಲ್ಲಿ ಈ ಥರ ಸೇಮ್ ಇಲ್ಲೂ ಕೂಡ ಇದೆ. ನೋಡಿ ನಾನು ತೊಗೊಂಡೋಗ್ತಾ ಇದ್ದೀನಿ ನಮ್ಮದು ಇಂಡಕ್ಷನ್ ಸ್ಟವ್ನ ಮತ್ತೆ ರಿಪೇರಿಗೆ ಕೊಡೋದಕ್ಕೋಸ್ಕರ. ಅವ್ರು ಬಂದುಬಿಟ್ಟು ನಮಗೆ 1 hour ಆಗುತ್ತೆ ತಿರ್ಗಾ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಮತ್ತೆ ರಿಟರ್ನ್ ಹೊರಗಡೆ ಹೋಗ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ನಾವು ರಿಟರ್ನ್ ಬರಬೇಕಾಯಿತು. ಇಲ್ಲಿ ಹೇಗೆ ಅಂದರೆ ಎಲ್ಲ ಸಿಸ್ಟಮೆಟಿಕ್ ಇದೆ. ನಾವು ಜಸ್ಟ್ ಸರ್ವಿಸ್ ಸೆಂಟ್ರಿಗೆ ಇದನ್ನು ಕೊಟ್ಬಿಟ್ರೆ ಅವರು ಆ ಮಾಡೆಲ್ ನಂಬರು, ನಮ್ಮ ನೇಮು, ನಂಬರೆಲ್ಲ ಆ್ಯಡ್ ಮಾಡಿಬಿಟ್ಟು ನಮಗೆ ಒಂದು ರೆಸಿಪ್ಟ್ ಕೊಡ್ತಾರೆ. ನೀವು ಫಸ್ಟ್ ವಿಡಿಯೋದಲ್ಲಿ ನೋಡ್ಬೋದು, ನಾನು ಆ ರೆಸಿಪ್ಟ್ ನಿಮಗೆ ತೋರಿಸಿದ್ದೀನಿ. ಅದು ಬಂದುಬಿಟ್ಟು ಜಸ್ಟ್ ರಿಜಿಸ್ಟ್ರ್ ಮಾಡಿ ರೆಸಿಪ್ಟನ್ನ ಕೊಡ್ತಾರೆ. ಅದೇ ಥರ ಬಂದುಬಿಟ್ಟು ಇನ್ನೂ ಒಂದು ರೆಸಿಪ್ಟು ಲಾಸ್ಟಲ್ಲಿ ಎಷ್ಟು ಪೇಮೆಂಟ್ ಅಂತ ಕೊಡ್ತಾರೆ. ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿರೋದು ಬಂದುಬಿಟ್ಟು ಫೈನಲ್ ಚಾರ್ಜ್ ರೆಸಿಪ್ಟು. ಮತ್ತು ನಾನು ರಿಪೇರಿಗೆ ಬಂದಿರೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ವಿಡಿಯೋ ಮಾಡೋದಕ್ಕೆ ಮರೆತುಬಿಟ್ಟೆ. ಈಗ ನಾವು ಜಸ್ಟ್ ಸುಮ್ಮನೆ ಶಾಪಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರೋರೊಬ್ರಿಗೆ ಮಗು ಆಗಿದೆ, ಸೊ ಅವರಿಗೊಂದು ಗಿಫ್ಟ್ ಕೊಡೋದಕ್ಕೋಸ್ಕರ ಶಾಪಿಂಗ್ ಸೆಂಟ್ರಿಗೆ ಹೊರಟ್ವಿ. ಇಲ್ಲಿ ನೋಡಿ ಈ ಥರನೇ ಶಾಪಿಂಗ್ ಸೆಂಟ್ರ್ ಇರುತ್ತೆ. 1 hour ಆಯಿತು, ಬನ್ನಿ ರಿಟರ್ನ್ ಹೋಗ್ಬಿಟ್ಟು ನಾವು ತೊಗೊಳ್ಳೋಣ. ನಾವು ಅದನ್ನು ಅಗೇನ್ ಚೆಕ್ ಮಾಡಿದ್ವಿ. 2 minutes ಆದಮೇಲೆ ಅದು ವರ್ಕ್ ಆಗ್ತಾ ಇರಲಿಲ್ಲ. ಸೊ ಚೆಕ್ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀವಿ. ತುಂಬ ಬಿಸಿ ಇರೋದ್ರಿಂದ ನನಗೆ ಕವರ್ ಹಾಕೋದಕ್ಕಾಗೋದಿಲ್ಲ, ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟೆ ನಾವು ಮನೆಗೆ ಬಂದಾಯಿತು. ಚಾರ್ಜಸ್ 700 rupees ತೊಗೊಂಡಿದ್ದಾರೆ. 1 kgಗೆ ಇಲ್ಲಿ 275. ಸೊ 2.5 kg ಆಗಿದೆ. ನೀವೇ ಲೆಕ್ಕ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.